ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಗೆದ್ದು ಸರಣಿ ಕೈವಶ ಮಾಡ್ಕೋಬೇಕು ಅನ್ಕೊಂಡಿದ್ದಂತ ಭಾರತಕ್ಕೆ ಕಿವೀಸ್ ಪಡೆ ಶಾಕ್ ಕೊಟ್ಟಿದೆ. ರಾಜ್ಕೋಟ್ನಲ್ಲಿ ನಡೆದಂತ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಸರಣಿ ಸಮಬಲ ಮಾಡಿಕೊಂಡಿದೆ. ಭಾನುವಾರ ನಡೆಯಲಿರುವಂತಹ ಮೂರನೇ ಪಂದ್ಯವೇ ಸೀರೀಸ್ ಡಿಸೈಡರ್ ಆಗಲಿದೆ. ಅಷ್ಟಕ್ಕೂ ಎರಡನೇ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಏನು, ಎಲ್ಲೆಲ್ಲಿ ಎಡವಿದ್ರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ನಾಯಕ ಫೀಲ್ಡಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಭಾರತ ಫಸ್ಟ್ ಬ್ಯಾಟಿಂಗ್ಗೆ ಬರಬೇಕಾಗುತ್ತೆ. ಶುಭ್ಮನ್ ಗಿಲ್ ಅವರ ಅರ್ಧ ಶತಕ, KL ರಾಹುಲ್ ಅವರ ಸೆಂಚುರಿ ನೆರವಿನಿಂದ 7 ವಿಕೆಟ್ ನಷ್ಟಕ್ಕೆ 284 ರನ್ಗಳನ್ನ ಕಲೆ ಹಾಕ್ತಾರೆ. 285 ರನ್ಗಳ ಗುರಿ ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡ ಕೇವಲ 3 ವಿಕೆಟ್ಗಳನ್ನ ಕಳ್ಕೊಂಡು ಇನ್ನೂ 15 ಎಸೆತಗಳು ಬಾಕಿ ಇರುವಂತೆಯೇ ಒನ್ ಸೈಡೆಡ್ ಆಗಿ ಮ್ಯಾಚ್ ಅನ್ನ ವಿನ್ ಆಗ್ತಾರೆ. ಹಾಗೆ ಸರಣಿಯಲ್ಲಿ ಸಮಬಲ ಸಾಧಿಸಿದ್ದಾರೆ. ಭಾನುವಾರ ನಡೆಯಲಿರುವಂತಹ ಕೊನೆ ಪಂದ್ಯ ಇಬ್ಬರ ಪಾಲಿಗೂ ಕೂಡ ಡೂ ಆರ್ ಡೈ ಎನ್ನುವಂತಾಗಿದೆ. ಸೊ ಎರಡನೇ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಸ್ ಸೋಲು, ಹಾಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಸ್ಲೋ ಸ್ಕೋರ್. ಮೊದಲಿಗೆ ಭಾರತ ಟಾಸ್ ಅನ್ನ ಸೋಲುತ್ತೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ಗೆ ಬರಬೇಕಾಗುತ್ತೆ. ಯಾಕಂದ್ರೆ ನ್ಯೂಜಿಲೆಂಡ್ ತಂಡದ ನಾಯಕ ಫೀಲ್ಡಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಅಂಡ್ ಇಂಟ್ರೆಸ್ಟಿಂಗ್ ಅಂದರೆ ಇದು ಹೇಳಿ ಕೇಳಿ, ಅಂದರೆ ರಾಜ್ಕೋಟ್ ಮೈದಾನ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಇಂಥ ಪಿಚ್ನಲ್ಲಿ ಲೋ ಸ್ಕೋರ್ ಕಲೆ ಹಾಕಿದ್ದೇ ಭಾರತಕ್ಕೆ ಮೊದಲ ಹೊಡೆತ ಕೊಡ್ತು. ಯಾಕಂದರೆ ರಾಜ್ಕೋಟ್ನಲ್ಲಿ ಈಗಾಗಲೇ ಈ ಪಂದ್ಯಕ್ಕೂ ಮುನ್ನ 4 ಏಕದಿನ ಮಾದರಿಯ ಪಂದ್ಯಗಳು ನಡೆದಿದ್ವು. ಅದರಲ್ಲಿ 3 ಸಲ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಬೀಸಿದಂಥ ತಂಡ 300+ ರನ್ಗಳನ್ನು ಸ್ಕೋರ್ ಮಾಡಿತ್ತು. ಆ್ಯಂಡ್ ಇದೇ ಪ್ಲೇಸಲ್ಲಿ ನ್ಯೂಜಿಲೆಂಡ್ ತಂಡ 349 ರನ್ಗಳನ್ನು ಕೂಡ ಕಲೆ ಹಾಕಿತ್ತು ಹಿಂದಿನ ಮ್ಯಾಚ್ನಲ್ಲಿ, ಅಂದರೆ 2019ರಲ್ಲಿ. ಸೊ ಆ ಟೈಮಲ್ಲಿ ಅಷ್ಟೊಂದು ಸ್ಕೋರ್ ಮಾಡಿತ್ತು. ಹಾಗೆ ಆ ಪಂದ್ಯವನ್ನು ಗೆಲ್ತಾರೆ ಕೂಡ. ಭಾರತ 300 ಹತ್ತತ್ರ ಬಂದರೂ ಕೂಡ ಗೆಲ್ಲೋಕೆ ಸಾಧ್ಯವಾಗಲ್ಲ, ಹೀಗಾಗಿ ಸೋಲ್ತಾರೆ. ಬಟ್ ಈ ಸಲ ಭಾರತ ಫಸ್ಟ್ ಬ್ಯಾಟಿಂಗ್ ಮಾಡಿ ಕೂಡ 284 ರನ್ಗಳನ್ನು ಕಲೆ ಹಾಕಿದ್ದೇ ಭಾರತ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಮತ್ತೊಂದು ಕಾರಣ ಏನಂತಂದರೆ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಅವರ ನಿಧಾನಗತಿಯ ಆರಂಭ. ಹೌದು, ಭಾರತದ ಪರ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅವರಿಂದ ಹೇಳಿಕೊಳ್ಳುವಂತ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಲೋ ಇರ್ತಾರೆ. ಮೊದಲ 5 ಓವರ್ ಅಂದ್ರೆ 30 ಎಸೆತಗಳಲ್ಲಿ 10 ರನ್ಸ್ ಅಷ್ಟೇ ಬರುತ್ತೆ ಭಾರತಕ್ಕೆ. ಇನ್ನು ರೋಹಿತ್ ಶರ್ಮಾ ಅಂತೂ 10 ಬಾಲ್ಗಳನ್ನ ಫೇಸ್ ಮಾಡಿ ಖಾತೆಯನ್ನ ತೆರೀತಾರೆ. ಅಂದ್ರೆ ಅಲ್ಲಿವರೆಗೂ ಕೂಡ ಅವರು 1 ರನ್ಗಳನ್ನ ತೆಗೊಂಡಿರಲ್ಲ. ಇನ್ನು ಪವರ್ ಪ್ಲೇ ಮುಗಿಯೋ ಹೊತ್ತಿಗೆ 57 ರನ್ಗಳಷ್ಟೇ ಬಂದಿರುತ್ತೆ ಭಾರತ ಪರ. ಸೊ ಈ ನಿಧಾನಗತಿಯ ಆರಂಭ ಭಾರತಕ್ಕೆ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತು. ಇನ್ನು 15ನೇ ಓವರ್ನಿಂದ ಹಿಡಿದು 40 ಓವರ್ವರೆಗೂ ಕೂಡ ಕೇವಲ 112 ರನ್ಗಳು ಬರುತ್ತೆ. ಭಾರತದ ಬ್ಯಾಟಿಂಗ್ ಮಿಡಲ್ ಆರ್ಡರ್ನಲ್ಲಿ ಹೇಳಿಕೊಳ್ಳುವಂತ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ರೋಹಿತ್ ಶರ್ಮಾ ಅವರ ವಿಕೆಟ್ ಬಿದ್ದ ಮೇಲೆ ಭಾರತದ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ವೀಕ್ ಆಗ್ತಾ ಹೋಯಿತು. ವಿರಾಟ್ ಕೊಹ್ಲಿ ಬರ್ತಾರೆ, 23 ರನ್ಗಳಿಗೆ ಔಟ್ ಆಗ್ತಾರೆ. ಅಂಡ್ ಶ್ರೇಯಸ್ 8 ರನ್ಗಳಿಗೆ ಸೀಮಿತವಾದರು. ಇನ್ನು ರವೀಂದ್ರ ಜಡೇಜಾ ಅಂತೂ 40+ ಬಾಲ್ಗಳನ್ನ ಫೇಸ್ ಮಾಡಿ 27 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಕೂಡ 20 ರನ್ಗಳಿಗೆ ಸೀಮಿತವಾದರು. ಮಿಡಲ್ ಓವರ್ಗಳಲ್ಲಿ ರನ್ಸ್ ಬರಲೇ ಇಲ್ಲ. ಅದಿಷ್ಟರ ಮಟ್ಟಿಗೆ ಅಂದರೆ 15ನೇ ಓವರ್ನಿಂದ ಹಿಡಿದು 40ನೇ ಓವರ್ವರೆಗೂ ಅಂದರೆ ಆಲ್ಮೋಸ್ಟ್ 150 ಬಾಲ್ಗಳಲ್ಲಿ ಬಂದಿದ್ದೇ 112 ರನ್ಗಳು. ಸೊ ಇದು ಕೂಡ ಲೋ ಸ್ಕೋರ್ಗೆ ಕಾರಣ ಆಯಿತು. ಹಾಗೆ ಡ್ಯಾರಿಲ್ ಮಿಚೆಲ್ ಮತ್ತು ವಿಲಿಯಂಗ್ ಅವರ ಅದ್ಭುತ ಜೊತೆಯಾಟ. ಇಲ್ಲಿ ಭಾರತದ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ವೀಕ್ ಇದ್ರೂ ಕೂಡ, ಬಟ್ ಇಲ್ಲಿ ರಾಹುಲ್ ಶತಕವನ್ನ ಬಾರಿಸ್ತಾರೆ, ಶುಭ್ಮನ್ ಗಿಲ್ ಅರ್ಧ ಶತಕ ಬಾರಿಸ್ತಾರೆ. ಬಟ್ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಆದರೆ ನ್ಯೂಜಿಲೆಂಡ್ ಪರ ಡ್ಯಾರಿಲ್ ಮಿಚೆಲ್ ಹಾಗೆ ವಿಲಿಯಂಗ್ ಅದ್ಭುತ ಜೊತೆಯಾಟವನ್ನ ಆಡ್ತಾರೆ. ಭಾರತ ಗೆಲುವನ್ನ ಕಸಿದಿದ್ದೇ ಈ ಇಬ್ಬರು ಆಟಗಾರರು. ಭಾರತ 46 ರನ್ಗಳಿಗೆ 2 ವಿಕೆಟ್ ಅನ್ನ ತಗೊಂಡು ಒಳ್ಳೆ ಆರಂಭವನ್ನೇ ಪಡ್ಕೊಂಡಿತ್ತು. ಆದರೆ ಡ್ಯಾರಿಲ್ ಮಿಚೆಲ್ ಮತ್ತು ವಿಲಿಯಂಗ್ ಜೊತೆಯಾಟವನ್ನ ಬ್ರೇಕ್ ಮಾಡೋಕೆ ಸಾಧ್ಯನೇ ಆಗಲಿಲ್ಲ. 3ನೇ ವಿಕೆಟ್ ವೇಳೆಗೆಲ್ಲ 152 ಎಸೆತಗಳಲ್ಲಿ 162 ರನ್ಗಳ ಬಿಗ್ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟಿದ್ರು. ಆನಂತರ ಡ್ಯಾರಿಲ್ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಜೊತೆಯಾಟ ಕೂಡ ಚೆನ್ನಾಗಿತ್ತು. 57 ಎಸೆತಗಳಲ್ಲಿ ಅಜೇಯ 78 ರನ್ಗಳನ್ನ ಗಳಿಸಿ ಇವರಿಬ್ಬರು ಕೂಡ ಕಿವೀಸ್ ತಂಡದ ಗೆಲುವಿಗೆ ಕಾರಣ ಆಗ್ತಾರೆ. ಇನ್ನು ಡ್ಯಾರಿಲ್ ಮಿಚೆಲ್ ಅಂತೂ ಕ್ರೀಸ್ ಕಚ್ಚಿ ನಿಂತೆ ಆಡ್ತಾ ಇದ್ರು. ಹಾಗೆ 131 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿತಾರೆ. ಇನ್ನು ಭಾರತ ಸೋಲಿಗೆ ಮತ್ತೊಂದು ಕಾರಣ ಏನಂತಂದ್ರೆ ಮಿಡಲ್ ಆರ್ಡರ್ನ ಓವರ್ಗಳಲ್ಲಿ ಭಾರತದ ಸ್ಪಿನ್ನರ್ಗಳಿಂದ ಕಳಪೆ ಬೌಲಿಂಗ್ ಬರುತ್ತೆ. ಭಾರತದ ಸೋಲಿಗೆ ಬ್ಯಾಟರ್ಗಳ ಜೊತೆ ಬೌಲರ್ಗಳು ಕೂಡ ಕಾರಣನೇ ಆದ್ರು. ಅದರಲ್ಲೂ ಸ್ಪಿನ್ ಬೌಲರ್ಗಳ ಕಡೆಯಿಂದ ನಿರೀಕ್ಷಿತವಾದಂಥ ಸಪೋರ್ಟ್ ಸಿಗಲಿಲ್ಲ.
ರವೀಂದ್ರ ಜಡೇಜಾ 8 ಓವರ್ಗಳನ್ನ ಬೌಲ್ ಮಾಡಿದ್ರೂ ಕೂಡ 1 ವಿಕೆಟ್ ಪಡೆಯಲಿಲ್ಲ. ಹಾಗೆ ಕುಲ್ದೀಪ್ ಯಾದವ್ 10 ಓವರ್ಗಳಲ್ಲಿ 82 ರನ್ಗಳನ್ನ ಕೊಟ್ಟು 1 ವಿಕೆಟ್ ಅನ್ನ ತಗೊಳ್ತಾರೆ. ಅದರಲ್ಲೂ ಕುಲ್ದೀಪ್ ಬೌಲಿಂಗ್ ನಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅನ್ನೋ ಬಗ್ಗೆ ನ್ಯೂಜಿಲೆಂಡ್ ತಂಡ ಮೊದಲೇ ಗ್ರೌಂಡ್ ವರ್ಕ್ ಮಾಡಿ ಅಖಾಡಕ್ಕಿಳಿದಿದ್ರು. ಇದನ್ನ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತ ಡ್ಯಾರಿಲ್ ಮಿಚೆಲ್ ಅವರು ಈ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾರೆ. ಕುಲ್ದೀಪ್ ವಿಶ್ವದ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ರು. ಅವರು ಬೌಲಿಂಗ್ ನಲ್ಲಿ 2 ರೀತಿಯಲ್ಲೂ ಕೂಡ ಸ್ವಿಂಗ್ ಮಾಡ್ತಾರೆ. ಹೀಗಾಗಿ ಕುಲ್ದೀಪ್ ಅವರ ಓವರ್ಗಳಲ್ಲಿ ಬೌಲಿಂಗ್ ಅನ್ನ ಫೇಸ್ ಮಾಡೋಕೆ ಸ್ಪಷ್ಟವಾದಂತಹ ತಂತ್ರವನ್ನ ಮಾಡಿಕೊಂಡಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಹೀಗೆ ಭಾರತದ ಸೋಲಿಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ 2 ಕಡೆಯಿಂದಲೂ ಕೂಡ ಮಿಸ್ಟೇಕ್ಸ್ ಇದೆ. ಹಾಗೆ ಡೇರಿಲ್ ಮಿಚೆಲ್ ಅವರ ಬ್ಯಾಟಿಂಗ್ ನಲ್ಲಿ 2 ಸಲ ಕ್ಯಾಚ್ ಅನ್ನ ಮಿಸ್ ಮಾಡಿ ಜೀವದಾನ ಕೊಟ್ಟಿದ್ದು ಕೂಡ ಕಾರಣನೇ. ಅಂಡ್ ಪ್ರಸಿದ್ಧ ಕೃಷ್ಣ ಕೂಡ ಕ್ಯಾಚ್ ಬಿಟ್ಟದ್ದು ಕೂಡ ಹೊಡೆತ ಕೊಡ್ತು. ಕೊನೆಗೆ ಕ್ಯಾಚ್ ಜೊತೆ ಮ್ಯಾಚ್ ಅನ್ನು ಕೂಡ ಕೈ ಬಿಡಬೇಕಾಯಿತು. ಹೀಗಾಗಿ 3ನೇ ಪಂದ್ಯವನ್ನ ಈಗ ಭಾರತ ಗೆಲ್ಲಲೇಬೇಕಾದಂತ ಪ್ರೆಷರ್ಗೆ ಸಿಲುಕಿದೆ. ಭಾನುವಾರ ನಡೆಯಲಿರುವಂತಹ ಪಂದ್ಯದಲ್ಲಿ ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ತಾರೆ. ಸೊ ನಿಮ್ಮ ಪ್ರಕಾರ 2ನೇ ಏಕದಿನ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.